ವೆಲ್ಕಮ್ ಟು ದ ಗಣೇಶ್ ಸ್ಟೋರಿ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಫಸ್ಟು ರಿವ್ಯೂ ಮಾಡ್ಬಿಡ್ತೀನಿ, ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಇರುತ್ತೆ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು, ಎಲ್ಲ ತಪ್ಪು ಮಾಡಿದಾರೆ ಅಂದರು. ಒಟ್ಟಿನಲ್ಲಿ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಬಿಟ್ಟು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಆಗಲಿ ಅಶ್ವಸಿಂದ್ ಆಗಲಿ ಅಂತ ಹೇಳ್ಕೊಳ್ಳೋ ಪವರ್ ಪ್ಲೇಯಲ್ಲಿ ಇವರು ವಿಕೆಟ್ ತೆಗಿಲಿಲ್ಲ ಅನ್ಬೋದು. ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಲಿಲ್ಲ ಇಲ್ಲಿ. ಮೇನು ಜಸ್ಪ್ರೀತ್ ಬೂಮ್ರಾ ಆಗಲಿ ಶುಭ್ಮನ್ ಗಿಲ್ ಆಗಲಿ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಇಲ್ಲಿ. ಸಿಕ್ಕಾಪಟ್ಟೆ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ತೀರಾ ವರ್ಸ್ಟ್ ಆಗಿತ್ತು ಅನ್ಬೋದು. ಮೇನು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಮೇಲೆ ಸಿಕ್ಕಾಪಟ್ಟೆ ರನ್ಗಳನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಅಶ್ವಥ್ ಸಿಂಗು ಅಷ್ಟೇ ಇಲ್ಲಿ ಒಂದು ಲೆವೆಲ್ಗೆ ಆಟ ಆಡಿದಂದರೆ ವರುಣ್ ಚಕ್ರವರ್ತಿ ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇವರು ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ ಇಲ್ಲಿ ಅಶ್ವಥ್ ಸಿಂಗ್ 4 ಓವರ್ಗೆ 54 ರನ್ ಹೊಡೆಸ್ಕೊಂಡ್ರೆ, ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು, 45 ರನ್ ಹೊಡೆಸ್ಕೊಂಡ್ರು. ವರುಣ್ ಚಕ್ರವರ್ತಿ 2 ಕ್ರೂಷಿಯಲ್ ವಿಕೆಟ್ ಅಂತ ಕೊಟ್ಟು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ 1 ವಿಕೆಟ್ನ ತಕ್ಕೊಟ್ರು ಅಷ್ಟೇ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮೇನು ಇಲ್ಲಿ ಶಿವಮ್ ದುಬೆ ನೆಕ್ಸ್ಟ್ ಲೆವೆಲ್ ರನ್ ಹೊಡೆಸ್ಕೊಂಡ್ರು ಅನ್ಬೋದು. 2 ಓವರ್ಗೆ 18 ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಡಿಕಾಕ್ ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ತಗೊಂಡು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ 46 ಬಾಲಿಗೆ 90 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಮಾರ್ಕಮ್ ಅವರು ಅಷ್ಟೇ 26 ಬಾಲಿಗೆ 26 ರನ್ ಹೊಡೆದ್ರು. ಇಲ್ಲಿ ಮೇನು ಇಲ್ಲಿ ಡೇವಿಡ್ ಮಿಲ್ಲರ್ ಗೇಮ್ ಚೇಂಜಿಂಗ್ ಮಾಡಿದ್ದೆ. ಇಲ್ಲಿ 12 ಬಾಲಿಗೆ 20 ರನ್ ಹೊಡೆದು 16 ಬಾಲಿಗೆ 30 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಯಲ್ಲಿ ವಿಕೆಟ್ಗಳು ತೆಗಿಲಿಲ್ಲ, ಅದರಿಂದನೇ ಗೇಮ್ ಚೇಂಜಿಂಗ್ ಆಗಿದ್ದು. ಒಟ್ಟಿನಲ್ಲಿ ಡಿಕಾಕ್ ಅವ್ರನ್ನ 100ನ ಮಿಸ್ ಮಾಡಿ ಒಂದು ಮಾನಮರಿನ ಉಳಿಸ್ಕೊಂಡ್ರು ಹೊರತು ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡಿದ್ದೆ. ಮೇನು ಜಸ್ಪ್ರೀತ್ ಬೂಮ್ರಾನ ಟಾರ್ಗೆಟ್ ಮಾಡಿ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ದು ಸೌತ್ ಆಫ್ರಿಕಾದವರು. ನಾನೇನೋ ಒಂದು 190 180 ಹೊಡಿತಾರೆ ಅಂದರೆ ಇವರು ಮಿನಿಮಮ್ 213 ರನ್ನ ಹೊಡೆಸ್ಕೊಂಡ್ರು. 4 ವಿಕೆಟ್ ಕಟ್ಕೊಂಡು 20 ಓವರ್ಗೆ ಮುಗಿಸ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ 213ನ ಇಂಡಿಯಾದವ್ರಿಗೆ ಟಾರ್ಗೆಟ್ ಮಾಡಕ್ಕೆ ಕೊಟ್ಟರು. ಇನ್ನು ಇಂಡಿಯಾದವರು ಆ ಟಾರ್ಗೆಟ್ನ ಚೇಸ್ ಮಾಡಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಪವರ್ ಪ್ಲೇ ಮಿನಿಮಮ್ಮು 4 ವಿಕೆಟ್ನ ಕಳ್ಕೊಂಡ್ರು. ಅಲ್ಲೇ ಇಂಡಿಯಾ ಡೌನ್ಫಾಲ್ ಆಯಿತು, ಅಂದರೆ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಯಿತು. ಮೇನು ಶುಭ್ಮನ್ ಗಿಲ್ ಇಲ್ಲಿ ಏನು ಅಂತ ಹೇಳ್ಕೊಳ್ಳೋ ರನ್ ಹೊಡಿಲಿಲ್ಲ, ಬೇಗ 0 ರನ್ಗೆ ಔಟ್ ಆದರು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮನು ಬೇಗನೆ ಔಟ್ ಆದರು. ಇಲ್ಲಿ ಅಕ್ಷಯ್ ಪಟೇಲ್ನ 3ನೇ ಬ್ಯಾಟ್ಸ್ಮನ್ ಆಗಿ ಕಳಿಸಿ ಇವರು ತಪ್ಪು ಮಾಡಿದ್ರೆ, ಅಂದರೆ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ ಲಾಸ್ಟ್ವರೆಗೂ ಏನು ನಿಂತಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದೆ ಅಕ್ಷಯ್ ಪಟೇಲ್ ಒಂಚೂರು ಲಾಸ್ಟ್ವರೆಗೂ ನಿಂತ್ಕೊಂಡು ಒಂಚೂರು ರನ್ ಹೊಡಿತಾರೆ, ಅಂದರೆ ಏನು ಹೊಡಿಲಿಲ್ಲ. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಷ್ಟೇ ಅವರ ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರೋಂಗೇನೆ ಇಲ್ಲಿ ತಿಲಕ್ ವರ್ಮಾ ಬೇಗನೆ ಹಾಫ್ ಸೆಂಚುರಿನ ಮಾಡಿಕೊಂಡು ಎಲ್ಲೋ ಗ್ಯಾಪಲ್ಲಿ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯನೂ ಅಷ್ಟೇ. ಮೇನು ಇವರಿಬ್ಬರು ಏನು ಹೊಡೆಯೋಕ್ಕಾಗಲ್ಲ ಅವರು, ಯಾಕೆಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅಗ್ರೆಸಿವ್ನೆಸ್ ತೋರಿಸ್ರೆ, ಈ ಕಡೆ ಜೋಶ್ ಸುರೇಶ್ ಅವರು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. 17 ಬಾಲಿಗೆ 24 ರನ್ ಹೊಡೆದ್ರು. ಶಿವಮ್ ದುಬೆ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಓಪನಿಂಗು ಅಂತ ಹೇಳ್ಕೊಳ್ಳೋ ಓಪನಿಂಗ್ ಆಗಲಿಲ್ಲ, ಅದರಿಂದನೇ ಇಂಡಿಯಾ ಎಲ್ಲೋ ಸಿಕ್ಕಾಪಟ್ಟೆ ಹಿಂದೆ ಉಳ್ಕೊಂಡ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಸೂರ್ಯಕುಮಾರ್ ಯಾದವ್ ಇವರಿಬ್ಬರು ಫಾರ್ಮಿಂದಲೇ ಇಂಡಿಯಾ ಕಮ್ಬ್ಯಾಕ್ ಆಗೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಗಳು ಪಡ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಲುಂಗಿ ಇಂಗಿಡಿ ಸಿಕ್ಕಾಪಟ್ಟೆ ಪವರ್ ಪ್ಲೇಯಲ್ಲಿ 2 ಕ್ರೂಷಿಯಲ್ ರನ್ಗಳನ್ನ ಎರಡು ವಿಕೆಟ್ಗಳನ್ನ ತಕ್ಕೊಟ್ರು. ನೋಕಿ ಅವರು ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಮಾರ್ಕಮ್ ಅವರು ಅಷ್ಟೇ ನೆಕ್ಸ್ಟ್ ಲೆವೆಲ್ ಓವರ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ನಾನು ಯಾವಾಗ 200 ರನ್ ಹೊಡೆಸ್ಕೊಂಡ್ರು ಆವಾಗಲೇ ಇವರು ಕಷ್ಟ ಅಂದ್ಕೊಂಡೆ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಮಿನಿಮಮ್ 5 ವಿಕೆಟ್ ಕಳ್ಕೊಂಡು ಇವರು ಮ್ಯಾಚು ಅಲ್ಲೇ ನೆಕ್ಸ್ಟ್ ಲೆವೆಲ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಅಲ್ಲೇ ಗೇಮ್ ಚೇಂಜ್ ಆಗಿದೆ ಒಟ್ಟಿನಲ್ಲಿ ಅಲ್ಲಿ ಅನ್ಬೋದು, ಯಾಕೆಂದರೆ ಇಲ್ಲಿ ಪವರ್ ಪ್ಲೇಯಲ್ಲೇ ನೆಕ್ಸ್ಟ್ ಲೆವೆಲ್ ಆಟ ಆಗಿದೆ. ಇಲ್ಲಿ ಮೇನ್ ಇಲ್ಲಿ ಪವರ್ ಪ್ಲೇಯಲ್ಲಿ ಇವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಯಾರದು ಬರಲಿಲ್ಲ, ಅಲ್ಲೇ ಒಂಚೂರು ಗೇಮ್ ಬ್ಯಾಗಲ್ಲಿ ಉಳ್ಕೋತು. ಒಟ್ಟಿನಲ್ಲಿ ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಒಟ್ಟಿನಲ್ಲಿ ಇಲ್ಲಿ ಅಕ್ಷಯ್ ಪಟೇಲ್ ಅಂತ ಹೇಳ್ಕೊಳ್ಳೋರನ್ನ ಹೊಡಿಲಿಲ್ಲ. ಸೂರ್ಯಕುಮಾರ್ ಯಾದವ್ ಅಷ್ಟೇ. ಇಲ್ಲಿ ತಿಲಕ್ ವರ್ಮಾ ಗೇಮ್ ಚೇಂಜಿಂಗ್ ಆಗೋ ಮೂಮೆಂಟಲ್ಲಿ ಬೇಗನೆ ಲುಂಗಿ ಗಿಡಿನ ಕರ್ಕೊಬಂದು ಇವರು ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ
ಲಾಸ್ಟಲ್ಲಿ ಇವ್ರು 3 ಜನದಲ್ಲಿ ಯಾರೋ ಲಾಸ್ಟಲ್ಲಿ ಒಬ್ರು ನಿಂತಿದ್ರು ಮ್ಯಾಚ್‌ನ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಇವ್ರು ಮಿನಿಮಮ್ 10 ಓವರ್‌ಗೆ 100 ರನ್ ಮಾಡಲಿಲ್ಲ. ಅಲ್ಲೇ ಮ್ಯಾಚು ಹಿಂದೆ ಉಳ್ಕೋತು. ಒಟ್ನಲ್ಲಿ ಇಲ್ಲಿ 11, 12ನೇ ಓವರ್‌ಗೆ ಇವ್ರು 100 ರನ್ ಮಾಡಿದ್ರೆ ಮಿನಿಮಮ್ 7, 8 ಓವರ್‌ಗೆ 100 ರನ್ ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಇರ್ತಿತ್ತು. ಅದರಿಂದನೇ ಮ್ಯಾಚು ಟರ್ನ್ ಓವರ್ ಆಗಿದ್ದೆ ಅಲ್ಲಿ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಈ ಮ್ಯಾಚ್‌ನ ಗೆಲ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಇಂಡಿಯಾದವರು ಗೆಲ್ಲಿಲ್ಲ ಒಟ್ನಲ್ಲಿ. ಇಂಡಿಯಾ ಬೌಲಿಂಗು ತೀರಾ ವರ್ಸ್ಟ್ ಆಗಿತ್ತು. ಒಟ್ನಲ್ಲಿ ಫೀಲ್ಡಿಂಗ್ ಅಷ್ಟೇ ತೀರಾ ವರ್ಸ್ಟ್ ಆಗಿತ್ತು. ಅದರಿಂದನೇ ಇಲ್ಲಿ ಟೀಮಲ್ಲೂ ಅಂತ ಹೇಳ್ಕೊಳ್ಳೋ ಆಟಗಾರರು ಇರಲಿಲ್ಲ. ಒಟ್ನಲ್ಲಿ ಗೇಮು ಅಲ್ಲೇ ಚೇಂಜ್ ಆಯಿತು ಅಂತ ನನಗೇನೋ ಅನ್ನಿಸ್ತು. ಇಂಡಿಯಾದವರು ಒಟ್ನಲ್ಲಿ ಈ 2ನೇ ಮ್ಯಾಚ್‌ನ ಗೆಲ್ಲಿಲ್ಲ. ಒಟ್ನಲ್ಲಿ 5 ಮ್ಯಾಚಲ್ಲಿ ಇಂಡಿಯಾದವರು 1 ಮ್ಯಾಚ್‌ನ ಗೆದ್ದು, ಸೌತ್ ಆಫ್ರಿಕಾದವರು 1 ಮ್ಯಾಚ್‌ನ ಗೆದ್ದು ಸಮಬಲ ಮಾಡಿಕೊಂಡಿದ್ದಾರೆ. ಸಿಗುವ ಮುಂದಿನ ಪ್ರಿವ್ಯೂ ವಿಡಿಯೋದಲ್ಲಿ. ಈ 3ನೇ ಮ್ಯಾಚ್ ಪ್ರಿವ್ಯೂ ವಿಚಾರದಲ್ಲಿ ನೋಡೋದಾದ್ರೆ ಒಟ್ನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಇಲ್ಲಿ ಚೆನ್ನೈಯಲ್ಲಿ ಈ ಮ್ಯಾಚ್ ನಡೆಯುತ್ತೆ. ಮಿನಿಮಮ್ ಇಲ್ಲಿ ಲೋ ಸ್ಕೋರ್, ಹೈ ಸ್ಕೋರ್ ಅಂದರೆ ಹೈ ಸ್ಕೋರ್ ಇರುತ್ತೆ. ಫಸ್ಟು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ನಲ್ಲಿ ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಈ ಪಿಚ್ ಯಾವುದಕ್ಕಪ್ಪ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂದರೆ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಒಟ್ನಲ್ಲಿ ಇಲ್ಲಿ ಬ್ಯಾಟಿಂಗ್ ಅನ್ನೋಕ್ಕಿಂತ ಯಾರು ತುಂಬ ಚೆನ್ನಾಗಿ ಗೇಮ್‌ನ ತುಂಬ ಚೆನ್ನಾಗಿ ಆಡ್ತಾರೆ ಅವ್ರಿಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಒಟ್ನಲ್ಲಿ ಇಲ್ಲಿ ಇಂಡಿಯಾದವರು ಟೀಮ್ ಚೇಂಜಸ್ಸಲ್ಲಿ ಏನಾರಪ್ಪ ಇರುತ್ತಾ ಅಂದರೆ ನನ್ನ ಪ್ರಕಾರ 99% ಟೀಮ್ ಚೇಂಜಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ನಲ್ಲಿ ಇಂಡಿಯಾದವರು ಬೌಲಿಂಗ್ ಕಡೆ ಸಿಕ್ಕಾಪಟ್ಟೆ ಗಮನ ವಹಿಸ್ಬೇಕು. ಏಕೆಂದರೆ ಹೋದ ಸತಿ ಬೌಲಿಂಗ್ ಇಂದನೇ ಇವರು ಮ್ಯಾಚ್‌ನ ಸೋತರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಇವರು ಹೈ ಸ್ಕೋರ್ ಎಲ್ಲೂ ಬೌಲಿಂಗಿಂದ ಆಗುತ್ತೆ ಅಲ್ಲಿ ಗೇಮು ಸೋಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್‌ನ ಗೆಲ್ಲೇಬೇಕು. ಒಟ್ನಲ್ಲಿ ಈ ಮ್ಯಾಚ್ ಗೆಲ್ಲಿಲ್ಲ ಅಂದರೂ 4ನೇ ಮ್ಯಾಚ್‌ನಾದ್ರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ ಮ್ಯಾಚ್ ಏನಾದ್ರು ಗೆಲ್ಲಿಲ್ಲ ಅಂದರೆ ಒಟ್ನಲ್ಲಿ ತೀರಾ ಕುತ್ತಿಗೆಗೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಈ ಟೀಮ್ ವಿಚಾರದಲ್ಲಿ ನೋಡೋದಾದ್ರೆ ಇವರು ಸೂರ್ಯಕುಮಾರ್ ಯಾದವ್‌ನ ಕ್ಯಾಪ್ಟನ್ಸಿ ಟೀಮಲ್ಲಿ ಕರ್ಕೊಬರ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಆಗಲಿ, ಶಿವಮ್ ದುಬೆ ಆಗಲಿ ಒಟ್ನಲ್ಲಿ ಇವರಿಬ್ಬರನ್ನ ಆಡಿಸ್ತಾರೆ. ಇಲ್ಲಿ ಶುಭ್ಮನ್ ಗಿಲ್‌ನ ಒಟ್ನಲ್ಲಿ ಆಡ್ಸೋದು ಡೌಟು ಅನ್ಬೋದು. ಯಾಕೆಂದರೆ ಇವರು ಸಿಕ್ಕಾಪಟ್ಟೆ ಲೋ ಫಾರ್ಮಲ್ಲಿ ಕಾಣ್ತಿದ್ದಾರೆ ಅನ್ಬೋದು. ಇಲ್ಲಿ ಅಭಿಷೇಕ್ ಶರ್ಮಾಗೆ 100% ಚಾನ್ಸ್ ಕೊಟ್ಟೇ ಕೊಡ್ತಾರೆ. ತಿಲಕ್ ವರ್ಮಗೂ ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಒಟ್ನಲ್ಲಿ ಶಿವಮ್ ದುಬೆಗೆ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯಗೆ ಕೊಟ್ಟರು. ಇಲ್ಲಿ ಅಕ್ಷಯ್ ಪಟೇಲ್‌ಗೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ 2 ಸ್ಪಿನ್ ಅಟ್ಯಾಕ್ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ ಇಲ್ಲಿ ಕುಲ್ದೀಪ್ ಯಾದವ್‌ನ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ನಲ್ಲಿ ಟೀಮಲ್ಲಿ ಇವರು ಚೇಂಜ್ ಮಾಡ್ಕೊಳ್ಳೋ ಚಾನ್ಸಸ್ಸು ಒಟ್ನಲ್ಲಿ ಎತ್ತಿಗೆ ಕಾಣ್ತಿದೆ ಅನ್ಬೋದು. ಒಟ್ನಲ್ಲಿ ಟೋಟಲಾಗಿ ಟೀಮ್‌ನ ನೋಡೋದಾದರೆ ಶುಭ್ಮನ್ ಗಿಲ್ ಇರ್ತಾರೆ, ಅಭಿಷೇಕ್ ಶರ್ಮಾ ಇರ್ತಾರೆ, ಸೂರ್ಯಕುಮಾರ್ ಯಾದವ್ ಇರ್ತಾರೆ, ತಿಲಕ್ ವರ್ಮಾ ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಇರ್ತಾರೆ, ಸಂಜು ಸ್ಯಾಮ್ಸನ್ ಇರ್ತಾರೆ, ಶಿವಮ್ ದುಬೆ ಇರ್ತಾರೆ, ಅಕ್ಷಯ್ ಪಟೇಲ್ ಒಟ್ನಲ್ಲಿ ಇವರಿಬ್ಬರಲ್ಲಿ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಕುಲ್ದೀಪ್ ಯಾದವ್‌ಗೆ ಅಕ್ಷರ್ ಸಿಂಗ್ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಜಸ್ಪ್ರೀತ್ ಬುಮ್ರಾನ 100% ಆಡಿಸೇ ಆಡಿಸ್ತಾರೆ. ವರುಣ್ ಚಕ್ರವರ್ತಿನೂ 100% ಆಡಿಸೇ ಆಡಿಸ್ತಾರೆ ಅನ್ಬೋದು. ಒಟ್ನಲ್ಲಿ ಸಂಜು ಸ್ಯಾಮ್ಸನ್ ಜಾಗಕ್ಕೆ ಇಲ್ಲಿ ಶರ್ಮಾನ ತರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅನ್ಬೋದು. ಒಟ್ನಲ್ಲಿ ಟೋಟಲಾಗಿ ಇಷ್ಟು ಜನ ಇದ್ದೇ ಇರ್ತಾರೆ. 99% ಈ ಟೀಮೇ ಇದ್ದೇ ಇರುತ್ತೆ ಗುರು. ಒಟ್ನಲ್ಲಿ ಟೀಮು ಚೇಂಜ್ ಆಗೋ ಚಾನ್ಸಸ್ಸು ಇದ್ದೇ ಇರುತ್ತೆ ಗುರು ಒಟ್ನಲ್ಲಿ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸ್ಟಾರ್ಟ್ ನೋಡೋದಾದರೆ 94 ಮ್ಯಾಚಲ್ಲಿ 51 ಮ್ಯಾಚ್‌ನ ಇಂಡಿಯಾದವ್ರು ಗೆದ್ದಿದ್ರೆ 41 ಮ್ಯಾಚ್‌ನ ಸೌತ್ ಆಫ್ರಿಕಾದವ್ರು ಗೆದ್ದವ್ರೆ. ಒಟ್ನಲ್ಲಿ ಈ ಮ್ಯಾಚ್‌ನ ಸೌತ್ ಆಫ್ರಿಕಾದವರು ಈಸಿಯಾಗಂತೂ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್‌ನ ಗೆದ್ದೇ ಗೆಲ್ತಾರೆ ಗುರು. ಒಟ್ನಲ್ಲಿ ಫಸ್ಟ್ನೇ ರಿವ್ಯೂ ವಿಡಿಯೋ ಮಾಡಿದ್ದೀನಿ. ಒಟ್ನಲ್ಲಿ ತೀರಾ ಲತ್ತೆ ಮ್ಯಾಚ್‌ನ ಮಾಡಿಕೊಂಡ್ರು. ಒಟ್ನಲ್ಲಿ 2ನೇ ಮ್ಯಾಚ್‌ನ ಈ ಪ್ರಿವ್ಯೂ 3ನೇ ವಿಡಿಯೋದಲ್ಲಿ ಇಂಡಿಯಾದವರು ಗೆದ್ದೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ 2 ವಿಡಿಯೋ ನಿಮಗೇನಾದ್ರು ಇಷ್ಟ ಇಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.